ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಪಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ನೀವು ಶಾಸಕ ಸಚಿವರೆಲ್ಲರೂ ನೋಡಲೇಬೇಕಾದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ. ನೀವು ತಮ್ಮದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾರ್ಯಗಳು ನಡೀತಾ ಇದೆ ನೋಡಿ. ಇನ್ನು ಎಲ್ಲದಕ್ಕೂ ಕಮಿಷನ್ ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಕೆಲಸ ಮಾಡಿದ ಬಿಲ್ ಪಾವತಿ ಆಗುತ್ತೆ. ಇನ್ನು ಅಂಬೆ ಸಾಂಗ್ವಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಒಂದು ಗ್ರಾಮ ಪಂಚಾಯತ್ ಇದಾಗಿದೆ ನೋಡಿ. ಇಲ್ಲಿ ಇದಕ್ಕೂ ಒಂದು ಗಾದೆ ಮಾತು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ನೋಡಿ. ಬೇಲಿಯ ಒಂದು ಹೊಲ ಮೈತು ಅನ್ನುವಂತಹ ಘಟನೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಅಂಬೆ ಸಾಂಗ್ವಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಇನ್ನು ಅಂಬೆ ಸಾಂಗ್ವಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರಿಂದ ಆರೋಪ. ಯಾವುದೇ ಕೆಲಸ ಆಗ್ಬೇಕಾದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ 2-5% ಹಣ ಪಾವತಿ ಮಾಡಿದ್ರೆ ಮಾತ್ರ ಬಿಲ್ ಅನ್ನ ಕೊಡಲಾಗುತ್ತೆ. ಇನ್ನು ಲಕ್ಷಾಂತರ ರೂಪಾಯಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ದುರ್ಬಳಕೆ ಮಾಡಲಾಗಿದೆ. ಪಾಪ ಏನು ಮಾಡಿಲ್ಲ ಅನ್ನೋ ಹಾಗೆ ನಟನೆ ಬೇರೆ ಮಾಡ್ತಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಕೆಲಸ ಮಾಡಿದ್ರೆ ರೊಕ್ಕ ಬಂದಿಲ್ಲ ರೊಕ್ಕನೇ ಹಾಕಿಲ್ಲ. 400,000 ರೂಪಾಯಿ ಬರ್ತಾವ ನಮ್ಗೆ 350 ಒಟ್ಟರ ಬರ್ಬೇಕಿಲ್ಲ ನಮಗ್ ಅದು ಬಿ ಇಲ್ಲ. ನಾವು ದಂಧೆ ಮಾಡಿ ಫಾಯ್ದೆ ಅದ ಅನ್ಬೇಡ್ದಂದ್ರ ಎಷ್ಟು ದಿನ ಅನ್ಬೇಡ್ತಾರೆ ನೀವು ಹಸೋದ್ರ ಕೆಳಗೆ ರೊಟ್ಟಿ ಬೇಳೆ ಏನಾರ ಕೇಳ್ತೀರ. ಎಸ್ಡಿಎಂ ನರೇಗಾ ಯೋಜನೆಗಳಲ್ಲಿ ಬಹುದೊಡ್ಡ ಧಾಂಧಲಿನೇ ನಡೀತಾ ಇದೆ. ಇನ್ನು ಭ್ರಷ್ಟಾಚಾರ ಎದ್ದು ಕುಣಿತಾ ಇದೆ ಎಂದು ಗ್ರಾಮಸ್ಥರು ಪದೇ ಪದೇ ಆರೋಪ ಮಾಡ್ತಿದ್ದಾರೆ. घर आले पण काढायला लागल्यात. घर द्या सर म्हटलं की घरच आणि म्हणलं तर दुसऱ्याला देवल्यात. घर असणाऱ्याला घर दिल्या सर. ಮನೆ ಬಂದಿತ್ತು. ಮನೆ ಬಂದಿ ಮೇಡಮ್ ಬಂದ್ರು ಸರ್ವೆ ಮಾಡಕ ಸೆಕ್ರೆಟರಿ ಬಂದಿ ಅವ್ರು ಬಂದ್ರಿ. ಇವ್ರು ಮನೆ ಇಲ್ರಿ ಸರ್. ಬಂದಿ ಮಾಡಿದ್ರು 3 ದಿನದಾಗ ನಿಮ್ಮ ಮನೆ ಬಂದ್ರು ಕಡೆ ಡಿಮಿಷನ್ ಮಾಡ್ತೀವಿ. ವಿಡಿಯೋ ಮೇಡಮ್ ಅಂತಾರ್ರಿ. ಅವ್ರ ಮೇಲೆ ನಾವು ಡಿಮಿಷನ್ ಮಾಡಿದ್ವಿ. ಮನೆ ಡಿಮಿಷನ್ ಮಾಡಿ ಮೇಲೆ ಮೊನ್ನೆ ಬಂದಿ ಅಂತಾರೆ. घरच नाही 2 वर्ष झाले. मनी बंदी कधी बिल कोटर सर. लोक बी घर देना गेला तर कस करू मी कुठं राहू. मी पंचायत मध्येच राहणार आहे. येऊन उद्या ಇಲ್ಲಿ ಭೂಮಿ ಸಿಗಲ್ರಿ. ಎಲ್ಲಿ ಹೋಗ್ಬೇಕು ಹೇಳಿ ಸರ್. ಮತ್ತೆ ಇನ್ನೊಂದು ಸರ್ ಇನ್ನೊಂದ್ರಿ ಸರ್ ಇದು ಗ್ರಾಮ ಸಭಾದು ಇಲ್ಲಿ ಸರ್ ಇಲ್ಲಿ ಕೇಳಿ ಸರ್ ಕೃಷಿ ಮನೆ ಅಂತ ಇದು ಅಪ್ರೂವಲ್ ಆಗ್ಯದ್ರಿ. ಇದು ಕೃಷಿ ಮನೆ ಅದ ಅವ್ರಿಗೆ ಕೃಷಿ ಸೊಳಗಾಗಿ ಇಲ್ಲಿ ಒಂದು ಇದು ಇಲ್ರಿ ಸರ್. ಮೀಟಿಂಗ್ ಎಲ್ಲ ಇಲ್ಲ. ಇವ್ರು ಮೀಟಿಂಗ್ ಮಾತಾಡ್ರಿ. ಇದು ಇಲ್ಲಿಗಲ್ಲ ಸರ್. ಇದು ಆದ್ರೂ ಕ್ಯಾರೆ ಎನ್ನದ ಅಧಿಕಾರಿಗಳು. ಇನ್ನು ಈ ಒಂದು ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಅಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಸ್ವತಃ ಗ್ರಾಮಸ್ಥರೇ ಹೇಳ್ತಾರೆ. ನನ್ನ ಮಗಳಿಗೆ ಹಾವು ಕಚ್ಚಾರ ಅದ್ರ ಸಲುವಾಗಿ ಎಲ್ಲರೂ ಜನ ವಿಚಾರ ಮಾಡ್ಯಾರ. ನಾವು ಸ್ವಲ್ಪ ವಿಚಾರ ಮಾಡಿದೆವು. ಊರಾಗ ಯಾವುದೇ ಕೆಲಸ ಇಲ್ಲ. ಎಲ್ ಬಿ ನೋಡತ್ತಿದೆ ಹುಲ್ಲು ಬೆಳೆದದ ನೀರು ಉಡ್ಮೇಲೆ ನಡೆದ ಬೆಳಿಗ್ಗೆ ನೀರಿಲ್ಲ ಅಂತ ನಾವು ಬ್ಲಾಸ್ಟಿಕ್ ಸಾಯ್ತೇವೆ. ಆಲ್ರೆಡಿ ಇವ್ರಿಗೆ ಹೇಳಿದೇವೆ ನಾವು ಟ್ಯಾಪ್ ಕೂಡಿಸ್ರಿ ಅಂತ. ಇವ್ರು ಟ್ಯಾಪ್ ಕೂಡಿಸ್ಲಕ್ ತಯಾರಿಲ್ಲ. ಇವ್ರ ಬಲ್ ಒಂದ್ ಏನದ ಕಾಂಬಿನೇಷನ್ ಇಲ್ಲ ಸರ್. ಅಧ್ಯಕ್ಷ ಗ್ರಾಮ ಪಂಚಾಯತ್ ಮೆಂಬರ್ಗಳದು ಪಿಡಿಒಗಳದು ಟೋಟಲ್ ಕಾಂಬಿನೇಷನ್ ಇಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು. ಇವರು ಗ್ರಾಮ ಸಭಾ ತಗೊಂಬಲ್ಲ, ಮೀಟಿಂಗ್ ತಗೊಂಡಿನ ಮೇಲೆ ಊರಾಗ ಏನ್ ಡೆವಲಪ್ಮೆಂಟ್ ಆಗ್ಲತ್ತದ ಏನಾಗಲ್ಲ ಇದು ವಿಚಾರ ಮಾಡ್ಬೇಕಿನ್ನಿಲ್ಲ. ಇವ್ರು ಇನ್ನದಾಗ ಒಂದೂ ಮೀಟಿಂಗ್ ಇಲ್ಲ. ಮೀಟಿಂಗ್ ಆಗ್ಬೇಕು, ಮೆಂಬರ್ಗಳು ಹೇಳ್ಬೇಕು ನನಗೆ ಈ ವಾರ್ಡ್ದಾಗ ಈ ಕೆಲಸ ಬೇಕು, ಈ ನಾ ಮಾಡ್ಲೇಬೇಕು. ಪಿಡಿಒ ಇವ್ರ ಪ್ರೆಷರ್ ಹಾಕ್ಬೇಕು. ಅದು ಏನು ಬಿ ಇಲ್ಲ. ಯಾರು ಎಕಡೆಯಿಂದ ಆ ಕಡೆ ತಿರ್ಗಲತ್ತಾರ. ಸ್ಪೆಷಲಿ ಏನದಂದ್ರೆ ಒಂದು ವೇಳೆ ಸದಸ್ಯರಿಗೆ ಕೆಲಸ ಮಾಡೋದಾಗಲಿತ್ತು, ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಇದು ಅಧ್ಯಕ್ಷರಿಗೆ ಕೆಲಸ ಮಾಡೋದಿಲ್ಲ ಅಂದ್ರೆ ಸಾಮೂಹಿಕ ರಾಜೀನಾಮೆ ಕೊಡ್ಲಿ. ಈ ಕೆಲಸ ಏನದ ಪಿಡಿಒರಿಗೆ ನಾವು ಹಿಡಿದು ನಾವು ಊರಾಗಿನ ಎಲ್ಲ ಜನ ಕಲ್ಕಸಿ ನಮ್ಮ ಕೆಲಸ ನಾವು ಮಾಡ್ಕೋತೇವೆ. ಒಂದು ವೇಳೆ ಬಜೆಟ್ ಇಲ್ಲ ಅಂದ್ರೆ ನಾವು ಎಲ್ಲರೂ ಕೆಲಸ ಹಾಕಿಸಿ ನಾವು ಕೆಲಸ ಮಾಡ್ಕೋತೇವೆ. ಇದು ನಮ್ದು ಒಂದು ಪರ್ಸನಲಿ ಹೇಳ್ತಕ್ಕಂಥ ನಮ್ಮ ಪಿಡಿಒ ಸರಿ ನಮ್ದೇನು ದುಶ್ಮನಿ ಇಲ್ಲ, ಅಪರಾಧ ಅಂತ ಅಲ್ಲತ್ತಿಲ್ಲ. ಆಮೇಲೆ ಮೇನ್ ಏನದ ಅಂದ್ರೆ ಪಿಡಿಒ ಸಲಹೆ ಆಕ್ಚುಲಿ ಇವತ್ತು ಎಲ್ಲರೂ ಗ್ಯಾದರ್ ಆಗಿನ ಕಾರಣ ಅದ ಪಿಡಿಒ ಇಲ್ಲ. ಫಸ್ಟ್ ರೀಸನ್ ಗ್ರಾಮ ಪಂಚಾಯತ್ದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ. ಅಧ್ಯಕ್ಷ ಆಗಲಿ ಸದಸ್ಯರಾಗಲಿ ಟೋಟಲ್ ಇವರು ಮನಸ್ಸಿನ ಕೆಲಸ ಮಾಡ್ಬೇಕಂತ ಇಲ್ಲನೇ. ನಾವು ಕೆಲಸ ಮಾಡಾರಂತಿಲ್ಲ. ಸುಮ್ಮನೆ ಏನಾರ ಅಲ್ಲೇ ಕುಂತ ಇಲ್ಲಿ ಹೇಳ್ದ ಅಲ್ಲಿ ಹೇಳ್ದ ನಾವು 10 ಸಲ ಫೋನ್ ಮಾಡಬೇಕು, ಫೋನ್ ರಿಸೀವ್ ಮಾಡಲ್ಲ. ಇನ್ನೊಂದು ಪಿಡಿಒರಿಗೆ ರಿಕ್ವೆಸ್ಟ್ ಅದ ನಾವು ಫೋನ್ ಮಾಡಿ ಸ್ವಲ್ಪ ರಿಸೀವ್ ಮಾಡ್ಬೇಕು. ಅವ್ರು ನಮಗೆ ರೆಸ್ಪಾನ್ಸ್ ಕೊಡ್ಬೇಕು. ಅವ್ರು ಬೇರೆ ಜಸ್ಟ್ ಮಾತಾಡಿರಲ್ಲ. ನಾನು ಮೀಟಿಂಗ್ ನಲ್ಲಿ ಇದ್ದೀನಿ, ನಾನು ಅಲ್ಲಿದ್ದೀನಿ, ಟ್ರೈನಿಂಗ್ ನಲ್ಲಿ ಇದ್ದೀನಿ. ಸದಸ್ಯರು ಟೋಟಲ್ ಯಾರು ಬರ್ಲಾಕಿ ತಯಾರಿಲ್ಲ. ಬ್ಲೀಚಿಂಗ್ ಪೌಡರ್ 35 ಇವತ್ತು ನಾವು ಬೆಳಿಗ್ಗೆ 2 ತಾಸು ಕುಂತಿದ್ದೇವೆ ಸರ್. ಪಿಡಿಒ ಮೇಡಮ್ ಅವ್ರು ಬಂದರು. ಸದಸ್ಯರು ಯಾರು ಬರ್ಲಕ್ ರೆಡಿ ಇಲ್ಲ. ಅಧ್ಯಕ್ಷರು ಅವ್ರಿಗೆ 10 ಸಲ ಫೋನ್ ಹಚ್ಚಿದ್ಮೇಲೆ ಅವ್ರು ಅವಾಗ ಬಂದಾರ.
ಆಲ್ರೆಡಿ ಹೇಳಿದ್ದೇವೆ, ರಾತ್ರಿನೇ ಡೊಂಗು ಕೊಟ್ಟಿದೆ, ಊರ್ ಜನ ಒಗ್ಗಟ್ಟಾಗರಿ ಏನದ ಮಾಡ್ರಿ ಸರ್ ಬಿಲ್ ಮಾಡ್ಯಾರಿ ಅವ್ರು ಕೆಲಸನೇ ಮಾಡಿಲ್ಲ ಬಟ್ ಬಿಲ್ ಮಾಡ್ರಿ. ನನ್ನ ಹೆಸರು ಪ್ರಭಾಕರ್ ಕಾಳೆ ಸರ್. ನಿಮ್ದು ಹೆಸರು ಏನದ್ರಿ? ಶಿವಶಂಕರ್ ಸರ್. ಅದು ಹೆಂಗ್ ಮಾಡ್ಬೇಕು? ಇವಾಗ ನಾನು ಈಗ ಮೆಟೀರಿಯಲ್ ಇದು ಮಾಡಿನಿ ಸರ್, ಟ್ರೈನಿಂಗ್ ತಗೊಂಡಿನಿ. ಇಲ್ಲಿ ನೋಡ್ರಿ ಸರ್, ಇಲ್ಲಿಗಲ್ ಇಲ್ಲ ಅಂತಂದ್ರೆ 5 by 8 ಅದ ರೀ, ಮತ್ತು ಡೀಪ್ 1 feet ಅದ ರೀ. ಇಲ್ಲಿ ಮತ್ತೆ 10 by ಹಚ್ಕೊಳ್ತಾರೆ ಡೀಪ್. ಮತ್ತು ಡೀಪು ಎಂತ್ರಿ ಹೇಳ್ತಾರಲ್ಲ, ಡೀಪ್ 1.5 feet ಕೊಡ್ತಾರ ರೀ. ಹಿಂಗೆ ಅಡಲ್ ರೀ 5 ಕೊಡ್ತಾರ, ಹಿಂಗೆ ಅಡಲು ಹಿಂಗೆ ಉದ್ದಕ್ಕೆ ರೀ 10 feet ಕೊಡ್ತಾರ ರೀ. ಈಗ ಕೇಳಕ್ಕೆ ಪಿಡಿಯೋ ಕೊತ್ತಲ್ಲ ಅಂತಾರೆ ರೀ. ಮೇಟಿ ಕೇಳಿದ್ರು ಮೇಟಿ ಅಂತಾರೆ, ಪಿಡಿಯೋ ಕೇಳಂತಾರೆ ರೀ. ಹಿಂಗಲ್ಲ ಮೇಡಮ್, ಯಾವ್ದು ಬೇಕಾದ್ರೆ ಈಗ ಹೈದರಾಬಾದ್ ಪುಣೆ ಕೇಳತ್ತಾರೆ ರೀ. ಅವ್ರು 10 ಬೀಳ್ತಾವ್ರಿ. ನಾವು ಕೆಲಸ ಮಾಡ್ತೀವಿ, ನಮ್ಗೆ 5 ದಿನ ಬೀಳ್ತಾವ್ರಿ. ನಂದು 5 ದಿನ ಜಿಬೆ ಆಗ್ಲತ್ತದ. ಅವ್ರು ಹೈದರಾಬಾದ್ ಖಾರಿ ಅವ್ರು ಯಾರು ಕಾರ್ಡ್ ಹೆಂಗೆ ಅಂತ ಸರ್ ಜಿಬೇಸು ಬಿಲ್ ಅವ್ರು ಹೆಂಗೆ ಹೇಳ್ತಾರೆ. ನಮ್ಮ ಬಿಲ್ಲು 1800 ಹೊಂಟದ್ರಿ. 1800 ಹೊಂಟ್ರು. ಇವ್ರು 2,500 ಹೊಂಟ್ರಿ. ಇದು ಪ್ರಾಬ್ಲಮ್. ಪಿಡಿಯೋ ಮತ್ತು ಅಧ್ಯಕ್ಷ ಇವು 4 ಮಂದಿ ಹೊಣೆಗಾರ ರೀ. ಮತ್ತು ಅದ್ರಾಗೆ ಅವ್ರು ಕಂಪ್ಯೂಟರ್ ಆಪರೇಟರ್ ಬಿ ಜೈ ಬಿ ಸರ್. ಜೈ ಬಿ 2%, 3%, 5% ತೊಗೊಂಡು ಕೆಲಸ ಮಾಡ್ತಾರೆ ಎಲ್ಲ. ಇಲ್ಲಿ ಯಾರು ಅವ್ರ ಹೆಸರೇನು? ಜೈ ಎಲ್ಲೋ ಪಿಡಿಯೋ ಎಲ್ಲೋ ಬಂದಿರಿ. ಜೈ ಹೆಸರೇನು? ನಮ್ಮ ಸೆಕ್ಷನ್ ಆಫೀಸರ್ ಅಂಬಿಸಿಂಗ್ ಗ್ರಾಮ ಸೆಕ್ಷನ್ ಆಫೀಸರ್ ಅವ್ರು ಇರ್ತಾರೆ. ಜೈ ಅಂತ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಕೆಲಸ ಮಾಡ್ರೆ ಗೊತ್ತಿರ್ತದೆ. ನಿಮ್ಮ ಹತ್ರ ಏನಾದ್ರು ದಾಖಲೆಗಳಿದೆಯಾ? ಅವ್ರು ದುಡ್ಡು ಕೊಡಿದೆ ಏನಾದ್ರು? ಏನಾದ್ರು ಪರ್ಸೆಂಟೇಜ್ ಕೇಳಿದೆ? ಏನಾದ್ರು ದಾಖಲೆ ವಿಡಿಯೋ ಆಡಿಯೋ ರೆಕಾರ್ಡ್ ಏನಾದ್ರು ಇದೆಯಾ? ಈಗ ಅವೆಲ್ಲ ತಿಂಗಳು ನಡೆಯಲ್ಲ. ರೋಡ್ ಮಾಡ್ಯಾರ 2 लाख ರೂಪಾಯಿ ಬಜೆಟ್ ಹಾಗೆ ಹೊಡೆದೋಗ್ಯದ. ಮತ್ತೆ ಕಳಕ್ ಆಗ್ತಾರ ಎಲ್ಲ ಹಾದಿ ಇರೋಲ್ಲ. 6 ತಿಂಗಳು ಆಯ್ತು ನಾವು ಮನೆ ಸುಟ್ಟೋಗ್ಯದ. ಏನಿಲ್ಲ ಪನ್ನ ತೊಡ್ಸಿದಾಗ ಯಾರು ದುಡ್ಡು ಕೊಟ್ಟು ಅವ್ರ ಮನೆ ಅದ, ಎಲ್ಲ ಅದ, ಸಂಘದ ಹುಡುಗದ ಎಲ್ಲರೂ ತಿಂಬರ್ದೇ ಸ್ವಚ್ಛತೆ ಮಾಡಬೇಕಾಗಿದೆ. ಸಂಗೀನ ಮನೆ ದುರಸ್ತಿ ಭಾಲ್ಕಿಯಿಂದ ಸಾಮ್ರಾಜ್ಯ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ KP News 24/7. ಧನ್ಯವಾದ.